ಕಾಪು ಉಡುಪಿ ಜಿಲ್ಲೆಯ ತಾಲೂಕು ಕೇಂದ್ರ ಕಾಪು ಕೃಷ್ಣನಗರಿ ಉಡುಪಿಯ ಬಳಿ ಇರುವಂತಹ ಕಡಲ ತೀರದ ಒಂದು ಪುಟ್ಟ ಊರು. ಕಾಪುವಿನ ಸಮುದ್ರದ ತೀರವು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುಂದರ ಕಡಲ ತೀರಗಳಲ್ಲಿ ಒಂದು. ಕಾಪುವಿನಲ್ಲಿ ತಾಲೂಕು ಪಂಚಾಯತ್ ಕಾರ್ಯಾಲಯವಿದ್ದು, ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ 16 ಗ್ರಾಮ ಪಂಚಾಯತ್ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿದೆ. ಈ ಹಿಂದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 1/3/2019 ರಿಂದ RDPR ಇಲಾಖೆಗೆ ವರ್ಗಾಯಿಸಲಾಯಿತು. ತಾರೀಖು 4/3/24 ರಿಂದ ಗ್ರಂಥಾಲಯಗಳನ್ನು ಅರಿವು ಕೇಂದ್ರ ಎಂದು ನಾಮಕರಣ ಮಾಡಲಾಯಿತು. ನಮ್ಮ ಕಾಪು ತಾಲೂಕು 16 ಗ್ರಂಥಾಲಯಗಳಲ್ಲಿ 15,280 ಓದುಗರು ನೋಂದಣಿಯಾಗಿರುತ್ತಾರೆ. ಗ್ರಂಥಾಲಯಗಳ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ಯಾವಾಗಲೂ ಹುರಿದುಂಬಿಸುತ್ತಿರುವ ಕಾಪು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ಜೇಮ್ಸ್ ಡಿ ಸಿಲ್ವರವರ ಪ್ರಯತ್ನವು ಅಪಾರವಾಗಿರುತ್ತದೆ. ಗ್ರಾಮ ಪಂಚಾಯತ್ ಗ್ರಂಥಾಲಯಗಳನ್ನು ಮೇಲ್ದರ್ಜೆಗೆ ಏರಿಸುವಲ್ಲಿ ಶ್ರೀಮತಿ ಉಮಾ ಮಹಾದೇವನ್ ರವರ ಪ್ರಯತ್ನ ಮತ್ತು ಕೊಡುಗೆ ಅಪಾರವಾಗಿರುತ್ತದೆ. ಶಿಕ್ಷಣ ಫೌಂಡೇಶನ್ ಉಡುಪಿ ಜಿಲ್ಲೆಯ ಸಂಯೋಜಕರಾದ ಶ್ರೀಮತಿ ರೀನಾ ಹೆಗಡೆಯವರು ಗ್ರಂಥಾಲಯಗಳಲ್ಲಿ ವಿವಿಧ ಚಟುವಟಿಕೆಗಳನ್ನು ನಡೆಸಲು ನಮ್ಮೆಲ್ಲರಿಗೂ ಮಾರ್ಗದರ್ಶಿಯಾಗಿದ್ದಾರೆ. ಗ್ರಂಥಾಲಯ ಸಲಹಾ ಸಮಿತಿಯ ರಚನೆಯಾದ ನಂತರ ಗ್ರಂಥಾಲಯಗಳು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದು, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಗ್ರಂಥಾಲಯವು ಅಗತ್ಯವೆನಿಸಿದೆ. ಚಿಕ್ಕ ಮಕ್ಕಳಿಗೆ ಬೇಕಾದ ಪುಟ್ಟ ವಿವಿಧ ಪ್ರಕಾರದ ಪುಸ್ತಕಗಳು ಆಕರ್ಷಣೀಯವಾಗಿದೆ. ವಿದ್ಯಾರ್ಥಿಗಳಿಗೆ ಗ್ರಂಥಾಲಯದ ಅವಶ್ಯಕತೆ ಅತಿ ಹೆಚ್ಚು. ಈ ರೀತಿಯಾಗಿ ಗ್ರಂಥಾಲಯವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದು, ಕಾಪು ತಾಲೂಕಿನ ಎಲ್ಲ ಗ್ರಂಥಾಲಯಗಳ ಮೇಲ್ವಿಚಾರಕರ ಸಹಾಯದಿಂದ ಕಾಪು ತಾಲೂಕು 16 ಗ್ರಾಮ ಪಂಚಾಯತ್ ಗ್ರಂಥಾಲಯಗಳು ಒಳ್ಳೆಯ ರೀತಿಯ ಕಾರ್ಯನಿರ್ವಹಿಸುತ್ತಿದೆ ಎಂಬುದು ಹೆಮ್ಮೆಯ ವಿಷಯ.
ನಲ್ಲಿರುವ ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಸುಮಾರು 32 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತೇನೆ. ಈ ಮೊದಲು ನಾವು ಸಾರ್ವಜನಿಕ ಗ್ರಂಥಾಲಯ ಇಲಾಖಾ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆವು. ಈಗ 2019ರಿಂದ ಪಂಚಾಯತ್ ನನಗೆ ಇಲ್ಲಿಗೆ ಶಿಲ್ವಕ್ಕೆ ಬಂದು ಸುಮಾರು 7 ವರ್ಷಗಳಾಗಿದೆ. ಈ ಹಿಂದೆ ನಾನು ಬರುವಂಥ ಸಂದರ್ಭದಲ್ಲಿ ಲೈಬ್ರರಿ ಅನ್ನೋದು ಹೆಸರಿಗೆ ಮಾತ್ರ ಇತ್ತು ಹೊರತಾಗಿ ಅದರಿಂದ ಜನರಿಗಾಗಲಿ ಮಕ್ಕಳಿಗಾಗಲಿ ಯಾವುದೇ ರೀತಿಯಲ್ಲಿ ಪ್ರಯೋಜನಗಳು ಆಗ್ತಾ ಇರಲಿಲ್ಲ. ಬದಲಾಗಿ ಅಲ್ಲಿ ಬೆಳಕಿರ್ಬೋದು ಅಥವಾ ಮಕ್ಕಳಿಗೆ ಓದಲಿಕ್ಕೆ ಬೇಕಾದಂಥ ಟೇಬಲ್ಸ್ಗಳಿರ್ಬೋದು ಅಥವಾ ಮಕ್ಕಳಿಗೆ ವ್ಯವಸ್ಥಿತವಾದ ಪುಸ್ತಕಗಳು ಇರುವಂತಹ ಅರಿವು ಕೇಂದ್ರಗಳಲ್ಲಿ ಇವತ್ತು ಒಳ್ಳೆಯ ಪುಸ್ತಕಗಳನ್ನು, ಒಳ್ಳೆಯ ವಿಚಾರಗಳು ಇರುವಂಥ ಪುಸ್ತಕಗಳು, ದಿನಪತ್ರಿಕೆಗಳು, ಮಕ್ಕಳಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಬೇರೆ ಬೇರೆ ಸಾಹಿತ್ಯಗಳು ಇವತ್ತು ನಮ್ಮ ಅರಿವು ಕೇಂದ್ರಗಳಲ್ಲಿ ಸರ್ಕಾರ ಒದಗಿಸಿಬಿಟ್ಟಿದೆ. ಪರಿವರ್ತನೆ ಮಾಡಿ ಗ್ರಾಮೀಣ ಜನರ ಮಕ್ಕಳಿಗೆ ಹಾಗೂ ವಯಸ್ಕರಿಗೆ ಶಿಕ್ಷಣವನ್ನು ನೀಡುವಂಥ ಈ ಗ್ರಂಥಾಲಯದಲ್ಲಿ ಸಿಗುವಂಥ ಪುಸ್ತಕದ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಲ್ಲಿ ಸಲಹಾ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಈ ಸಲಹಾ ಸಮಿತಿಗಳ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಮಕ್ಕಳನ್ನು ಗ್ರಾಮ ಪಂಚಾಯತ್ನ ಗ್ರಂಥಾಲಯಗಳಿಗೆ ಈ ಮೊಬೈಲ್ ಹಾವಳಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಡೈವರ್ಟ್ ಆಗುವಂಥ ಮಕ್ಕಳನ್ನು ಪುಸ್ತಕ ಪ್ರಿಯರನ್ನಾಗಿ ಮಾಡಿ ಪುಸ್ತಕದ ಬಗ್ಗೆ ಅವರಿಗೆ ಇರುವಂತಹ ಅಲ್ಲಿಂದ ಬರುವಂಥ ನಾಲೆಡ್ಜನ್ನು ಸ್ವೀಕಾರ ಮಾಡುವಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ IAS, KAS ಅಥವಾ ಇನ್ನಿತರ ಹುದ್ದೆಗಳಿಗೆ ಯಾವುದೇ ಹುದ್ದೆಗಳಿಗೆ